ನಮಸ್ಕಾರ. ಎರಡು ದಯವಿಟ್ಟು ಯಾರು ಮಾತಾಡ್ಬೇಡಿ. ನಾನು ಎರಡು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂತ ಮಹನೀಯರ ಮಧ್ಯದಲ್ಲಿ ನಿಂತಿದ್ದೇನೆ. ನನಗೇನು ಅನ್ನಿಸ್ತದೆ, ಅಂಜನಪ್ಪರಿಗೆ ಬಂದ ಕೂಡಲೇ ನಾನು ಶುಭ ಹಾರೈಕೆ ಮಾಡಿದೆ. ನಿಮ್ಮ ತಲೆಯಲ್ಲಿ ಇನ್ನಷ್ಟು ಕಪ್ಪು ಕೂದಲು ಹುಟ್ಟಿ ಬರಬೇಕು ಅಂತ ಹೇಳುವಂತ ಹಾರೈಕೆಯನ್ನು ಮಾಡಿದೆ. ಅಂದ್ರೆ ಮತ್ತಷ್ಟು ಯುವಕರಾಗಬೇಕು, ಆರೋಗ್ಯವಂತರಾಗಬೇಕು, ಸಮಾಜದಲ್ಲಿ ಮತ್ತಷ್ಟು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಸಿಕ್ಕಬೇಕು, ನಾವೆಲ್ಲ ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಬೇಕು ಅಂತ ಹೇಳುವಂತ ಶುಭ ಹಾರೈಕೆಯನ್ನು ಅವ್ರಿಗೆ ಮಾಡಿದೆ. ಆಲೋಚನೆ ಮಾಡಿದೆ, ಮಾರೇಗೌಡರಿಗೆ ಏನು ಹೇಳಿ, ಅವರ ತಲೆಯಲ್ಲಿ ಫುಲ್ ಕೂದಲಿದೆ. ಮಾರೇಗೌಡರು ಒಂದು ಕಾಲಘಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ 12,000 ಮತವನ್ನು 62,000ಕ್ಕೆ ತಗೊಂಡು ಹೋದಂತ ಒಬ್ಬ ಧೀಮಂತ ನಾಯಕರಾಗಿ ಅವರು ಈ ಭಾಗದಲ್ಲಿ ಮೂಡಿ ಬಂದದನ್ನು ಕಂಡಿದ್ದೇವೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದಷ್ಟು ಸಮಾಜದಲ್ಲಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಆದ್ರೆ ಹಲವಾರು ಜನರ ಹುಟ್ಟುಹಬ್ಬಕ್ಕೆ ಸ್ವಲ್ಪ ವಿಶೇಷತೆ ಇರ್ತದೆ. ಸಾಮಾಜಿಕ ಪರಿವರ್ತನೆಯಲ್ಲಿ ವ್ಯಕ್ತಿಗಳು ಭಾಗಿಯಾಗಬೇಕು. ಸಾಮಾಜಿಕ ಪರಿವರ್ತನೆಯಲ್ಲಿ ಇನ್ನಷ್ಟು ಜನರಿಗೆ ಸೇವೆಯನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹುಟ್ಟುಹಬ್ಬಗಳನ್ನ ಆಚರಿಸುವಂಥದ್ದು ಕೇವಲ ಅದೊಂದು ಪ್ರಚಾರಕ್ಕೆ, ಅದೊಂದು ತನ್ನ ವೈಭವವನ್ನು ಮೆರಲಿಕ್ಕೆ, ಆ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನೆನಪಿಗಾಗಿ ಹಲವಾರು ಜನ ಬಡ ವರ್ಗದ ಜನರಿಗೆ ಆಸರೆಯಾಗಿ ನಿಲ್ಲುವಂಥದ್ದು. ಇವತ್ತು ನಾನು ನೋಡ್ತಾ ಇಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ ನನಗೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾವತ್ತೂ ಒಬ್ಬ ವ್ಯಕ್ತಿಯ ಕಣ್ಣು ಭಾರಿ ಸರಿಯಾಗಿರ್ಬೇಕಂತ, ಒಂದು ನೋಡುವ ದೃಷ್ಟಿ ಸರಿ ಆಗ್ಬೇಕು. ಅದು ಆಂತರಿಕ ದೃಷ್ಟಿ ಇರ್ಬೋದು, ಬಾಹ್ಯ ದೃಷ್ಟಿ ಇರ್ಬೋದು, ಅದು ಸರಿ ಇರ್ಬೇಕು. ಕನ್ನಡಕಗಳನ್ನ ಅಂದ್ರೆ ಸ್ಪೆಕ್ಸ್ ಅನ್ನು ವಿತರಣೆ ಮಾಡ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯ್ತು. ಸಾಮಾನ್ಯ ಒಬ್ಬ ವ್ಯಕ್ತಿ ಅವನಿಗೆ ಇದನ್ನೆಲ್ಲವನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ವಿಶೇಷವಾಗಿ ತಜ್ಞ ಡಾಕ್ಟರಿಂದ ಅದನ್ನ ಅವರ ಕಣ್ಣಿನ ದೃಷ್ಟಿ ದೋಷವನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ನಮ್ಮ ಇಬ್ಬರು ಮಹನೀಯರು, ಮಾರೇಗೌಡರು ಮತ್ತು ಮಾಜಿ ಕಾರ್ಪೊರೇಟರು ಅಂಜನಪ್ಪನವರು ಕಣ್ಣಿಲ್ಲದವರಿಗೆ ಕಣ್ಣು ಕೊಡಬೇಕು ಅಂತ ಹೇಳುವಂತ ದೊಡ್ಡ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರಲ್ಲ, ಇದು ಒಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ವಿಚಾರ ಇನ್ನಷ್ಟು ಮುಂದೆ ಹೋಗಬೇಕು, ಆರೋಗ್ಯವೇ ಭಾಗ್ಯ ಅಂತ ಹೇಳುವಂತದ್ದು ನಾವು ಕೇಳಿದ್ದೇವೆ. ಇವತ್ತು ಆರೋಗ್ಯ ಕ್ಷೇತ್ರ ಎಷ್ಟು ದುಬಾರಿ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿ ಆರೋಗ್ಯ ತಪಾಸಣೆಗಳು ಮತ್ತೊಂದಕ್ಕೆ ಹೋದ್ರೆ ಅವನಿಗೆ ಹೋಗುವಾಗ ಶಾಕ್ ಆಗುದಿಲ್ಲ, ಆ ಬಿಲ್ ಬಂದಾಗ್ಲೇ ಶಾಕ್ ಆಗುತ್ತೆ. ಆ ರೀತಿಯ ವಾತಾವರಣ ಇರುವಂತಹ ದೃಷ್ಟಿಕೋನದಲ್ಲೇ ನಿಮ್ಮ ಕ್ಷೇತ್ರದಲ್ಲೇ, ನಿಮ್ಮ ಊರಿನಲ್ಲೇ, ನಿಮ್ಮ ಎಲ್ಲ ಜನರ ಮಧ್ಯದಲ್ಲೇ ಅವರಿಗೆ ಆರೋಗ್ಯ ತಪಾಸಣೆಗಳನ್ನು ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂತ ಕೆಲಸ ಕಾರ್ಯಗಳು ಕೂಡ ಒಂದು ಒಳ್ಳೆ ಕೆಲಸ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ನಮ್ಮ ಕೋನಪ್ರೆಡ್ಡಿಯವರು ನಮ್ಮ ಜೊತೆ ಹಿಂದೆ ಇದ್ದಾರೆ. ಒಕ್ಕಲಿಗ ಸಂಘದ ಒಬ್ಬ ಪ್ರಭಾವಿ ಡೈರೆಕ್ಟರ್ ಆಗಿ, ನಿರ್ದೇಶಕರಾಗಿ ಆ ಸಂಘ ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕಿರುವಂತ ಸಂಘ ಒಕ್ಕಲಿಗರ ಸಂಘ. ಮಾರೇಗೌಡರು ಕೂಡ ಒಕ್ಕಲಿಗ ಸಂಘದ ಖಜಾಂಚಿಯಾಗಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಇನ್ನಷ್ಟು ವಿಸ್ತೃತವಾಗಿ ಮಾಡುವುದಿದ್ರೆ ಇದೇ ಕೆಲಸ ಮಾಡಬೇಕು. ನಿಮ್ಮೆಲ್ಲರ ಜನ್ಮ ದಿನಾಚರಣೆ ನೀವೆಲ್ಲ ಇಲ್ಲಿದ್ದಂತ ಹಿರಿಯರೆಲ್ಲ ಆಚರಣೆ ಮಾಡುವಾಗ ಜನಸೇವೆಯ ಮುಖಾಂತರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ಆ ಮೂಲಕ ಒಂದು ಒಳ್ಳೆಯ ಭವಿಷ್ಯಕ್ಕೆ ನಾಂದಿ ಹಾಕುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಮಾರೇಗೌಡರಿಗೆ ಹಾಗೆ ಅಂಜನಪ್ಪರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ, ಸಕಲ ಧನಕನಕ ಸಂಪತ್ತು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವಂತ ಆ ಶಕ್ತಿಯನ್ನ ಆ ನಮ್ಮ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಕೇಕ್ ಕಟ್ ಮಾಡಿದ ಮೇಲೆ ನಾನು ಅವರಿಗೆ ಒಂದು ಸಣ್ಣ ಬೊಕ್ಕೆಗಳನ್ನು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡೋಣ. ಪ್ರಥಮವಾಗಿ ಇಬ್ಬರು ಕೇಕ್ ಹೇಗೆ ಕಟ್ ಮಾಡ್ತೀರಿ? ಒಬ್ಬರು ಆ ತುದಿ, ಒಬ್ಬರು ಈ ತುದಿಯ
ಕ್ಯಾಂಡ್ಲು ನಂದಿಸ್ಲಿಕ್ಕಿಲ್ಲ, ಕ್ಯಾಂಡ್ಲು ಹಚ್ಚೋದು, ಕ್ಯಾಂಡ್ಲು ನಂದಿಸಿ ಹುಟ್ಟುಹಬ್ಬ ಆಚರಿಸುವಂತ ಸಂಸ್ಕೃತಿ ಸಂಪ್ರದಾಯ ನಮ್ಮದಲ್ಲ. ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಕ್ಯಾಂಡ್ಲು ಹಚ್ಚಿ ಅದನ್ನ ಆಚರಿಸಬೇಕು. ಆ ಕ್ಯಾಂಡಲ್ನ ದೀಪ ಹೇಗೆ ಬೆಳಗ್ತದ ಹಾಗೆ ಇಬ್ಬರು ಬಾಳು ಬೆಳಗಬೇಕು ಅಂತ ಹೇಳುವಂತ ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಶುಭವಾಗಲಿ. ನಂತರ ಸಾವಕಾಶವಾಗಿ ಒಬ್ಬೊಬ್ಬರೇ ಬಂದು ಈ ದಿನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರುವಂತ ಗಣ್ಯರಿಗೆ ಶುಭಾಶಯವನ್ನು ಕೋರಬೇಕು ಅಂತ ಹೇಳ್ಕೊಳ್ತೀನಿ. ಯಾರು ನೂಕರಿಗೆ ಮಾಡ್ಕೋಬಾರದು. ದಯಮಾಡಿ ಸಾವಕಾಶವಾಗಿ ಬನ್ನಿ. ಚರ್ಚಿತಗಳನ್ನು ಮಾಡಲಾಗ್ತದೆ. ಅವರು ಸ್ಟೇಜ್ ಬಳಿ ಬರಬೇಕಾಗಿ ವಿನಂತಿ. ಸರ್ಕಾರಿ ವ್ಯಾಪಾರಿಗಳಿಗೆ ಛತ್ರಿಗಳನ್ನು ಕೊಡಲಾಗುತ್ತದೆ. ದಯಮಾಡಿ ಬರಬೇಕು. ಸರ್ಕಾರಿ ವ್ಯಾಪಾರಿಗಳಿಗೆ ಛತ್ರಿಗಳನ್ನು ಕೊಡಲಾಗುತ್ತದೆ. ಸ್ಟೇಜ್ ಮೇಲೆ ಬರಬೇಕಾಗಿ ಕಳಕಳಿಯ ವಿನಂತಿ. ಧಾರವಾಡ ಅಧ್ಯಕ್ಷರು ಗಣ್ಯ ವ್ಯಕ್ತಿಗಳದ್ದು ಇವತ್ತು ಹುಟ್ಟುಹಬ್ಬ ನಡೀತಾ ಇದೆ. ಜೊತೆಯಲ್ಲಿ ತುಂಬ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ಇದೇ ರೀತಿ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರನ್ನ. ಇದೇ ಥರ ಎಲ್ಲರಿಗೂ ಪಬ್ಲಿಕ್ ಅವರಿಗೆ ಹೆಲ್ಪ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ. ನನ್ನ ಮತ್ತು ಆಂಜನಪ್ಪನವರ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿಸಿಕೊಂಡು ಹಲವಾರು ಸಮಾಜಮುಖಿಯಾದಂಥ ಕಾರ್ಯಗಳನ್ನು ನನ್ನೆಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು, ಬಂಧುಗಳು ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ. ಅದೇ ರೀತಿ ಈ ವರ್ಷವೂ ಕೂಡ ಕಣ್ಣಿನ ತಪಾಸಣೆಯನ್ನು ಮಾಡುವಂಥದ್ದು, ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಒಂದು ಟ್ರೀಟ್ಮೆಂಟನ್ನು ಕೊಡಿಸುವಂಥ ಕಾರ್ಯವನ್ನು ಕೆಂಪೇಗೌಡ ಆಸ್ಪತ್ರೆ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಹಾಗೆ ಪರಿಸರ ಕಾಳಜಿಯಿಂದ ಗಿಡ ನೆಡುವಂಥ ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಉಪಯೋಗಕ್ಕೋಸ್ಕರ ಕೊಡೆಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೆಲ್ಲ ಸ್ನೇಹಿತರು ಸಂಪೂರ್ಣವಾಗಿ ತಮ್ಮನ್ನು ಭಾಗವಹಿಸಿ ತಾವು ಅದನ್ನು ನಡೆಸಿಕೊಟ್ಟಿದ್ದಾರೆ. ಕ್ಷೇತ್ರದ ವಿವಿಧ ಭಾಗಗಳಿಂದ ಹಾಗೆ ನನ್ನೆಲ್ಲ ಬಂಧುಗಳು ಒಕ್ಕಲಿಗರ ಸಂಘದ ವತಿಯಿಂದ ಎಲ್ಲರೂ ಕೂಡ ಬಂದು ನನ್ನನ್ನು ಮತ್ತು ಆಂಜನಪ್ಪನವರನ್ನು ಆಶೀರ್ವದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಆಂಜಿನಪ್ಪ ಅವರಿಬ್ಬರಿಗೂ ಸೇರಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಕೊಡಲಾಗುತ್ತಿದೆ.
ತಿಳಿಸಿ. ದಯವಿಟ್ಟು ಸ್ವಲ್ಪ ಸ್ಥಳ ಈ ಮಹಿಳೆಯರು ಬಿಟ್ಬಿಡಪ್ಪ, ಲೇಡೀಸ್ ಬಿಟ್ಬಿಡಿ ಫಸ್ಟ್ ಒಂದು 5 ನಿಮಿಷ. ಹಲೋ, ಕುರಿತು ಚರ್ಚಿಸಿ ತದನಂತರ ತೆರಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಮ್ಮ ಮಾಜಿ ಸಚಿವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಸದಾನಗೌಡರಲ್ಲಿ ಒಂದು ಮನವಿ ಪಕ್ಷದ ವತಿಯಿಂದ. ಮುಂದಿನ ಚುನಾವಣೆ ಬರಲಿಕ್ಕೆ ಇನ್ನೂ 1.5 ವರ್ಷ ಕಾಲಾವಕಾಶ ಇದೆ. ಆದರೆ ನಮ್ಮ ಪಕ್ಷದ ಮುಖಂಡರು ಈಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಕ್ಕಂಥ ಮನವಿಯನ್ನು ನಮ್ಮ ಸದಾನಗೌಡರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ದಯಮಾಡಿ